ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೀಗ ಬಿಗ್ ಅಲರ್ಟ್ ಕೊಡಲಾಗ್ತದೆ. ಕಾಸು ಬರಬೇಕು ಅಂದ್ರೆ ಅಲ್ದಾಡ್ಲೇಬೇಕಾಗುತ್ತೆ. ಸೊ ಬಯೋಮೆಟ್ರಿಕ್ ಜೊತೆಗೆ ದಾಖಲೆಯನ್ನ ಕೊಡಬೇಕು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೀಗ ಬಿಗ್ ಅಲರ್ಟ್. ಮಾಡಿಸದಿದ್ರೆ ಹಣ ಕಟ್ಟಾಗತ್ತೆ. ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದೇ ನಿಲ್ಲತ್ತೆ. ಸೊ ಕಡ್ಡಾಯವಾಗಿ ದಾಖಲೆಗಳನ್ನ ಕೊಡಲೇಬೇಕಾಗತ್ತೆ ಬಯೋಮೆಟ್ರಿಕ್ ಜೊತೆಗೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದೀಗ ಬಿಗ್ ಅಲರ್ಟ್ ಮೆಸೇಜ್. ಇದು ಕಾಸು ಬರಬೇಕು ಅಂತ ಹೇಳಿದ್ರೆ ಅಲ್ದಾಡ್ಲೇಬೇಕಾಗತ್ತೆ. ಬಯೋಮೆಟ್ರಿಕ್ ಜೊತೆಗೆ ದಾಖಲೆಯನ್ನು ಕೂಡ ನೀವು ಕೊಡಲೇಬೇಕಾಗತ್ತೆ. ಏನು ವರಿ ಮಾಡ್ಕೊಳ್ಳೋದು ಬೇಡ. ಏನೇನೆಲ್ಲ ದಾಖಲಾತಿಗಳು ಇರುತ್ತೆ ಅದನ್ನು ನೀಟಾಗಿ ಕಲೆಕ್ಟ್ ಮಾಡಿಕೊಂಡು ಕೊಟ್ಟರೆ ಸಾಕು. ಸೊ ದಾಖಲೆ ಜೊತೆಗೆ ಕಾಸು ಕೊಟ್ಟರೆ ಕಾಸು ಬರುತ್ತೆ ಅಷ್ಟೇ. ಕಾಸು ಕೊಟ್ಬಿಟ್ಟು ಕಾಸು ಇಸ್ಕೋಬೇಕು. 1 ತಿಂಗಳ ಒಳಗೆ ಬಯೋಮೆಟ್ರಿಕ್ ಕಡ್ಡಾಯವಾಗಿರುತ್ತೆ. ಸೊ ಸರಿಯಾದ ಟೈಮ್ಗೆ ಬಯೋಮೆಟ್ರಿಕ್ ಮಾಡಿಸದಿದ್ರೆ ಹಣ ಕೂಡ ಕಟ್ಟಾಗುವಂತಹ ಸಾಧ್ಯತೆಗಳು ಇದೆ. ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದೇ ನಿಲ್ಲತ್ತೆ. ಸರಿಯಾದ ಟೈಮ್ಗೆ ದಾಖಲಾತಿ ಜೊತೆಗೆ ದಾಖಲೆ ಜೊತೆಗೆ ಬಯೋಮೆಟ್ರಿಕ್ ಎರಡೂ ಕೂಡ ಇರಬೇಕು. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದು ಬಿಗ್ ಅಲರ್ಟ್ ಮೆಸೇಜ್ ರವಾನೆ ಆಗ್ತಾ ಇರುವಂಥದ್ದು. ಬಿಕಾಸ್ ಒಂದಷ್ಟು ಸಮಸ್ಯೆಗಳಾಗತ್ತೆ. ನಿಧನ ಹೊಂದಿದವರು ಖಾತೆಗೂ ಕೂಡ ಹಣ ವರ್ಗಾವಣೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಅದು DKC ತವರು ಜಿಲ್ಲೆಯಲ್ಲಿ ಕನಕಪುರದಲ್ಲಿನೇ ಸಾಕಷ್ಟು ಆ ರೀತಿಯಾಗಿ ಆಗಿರುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ನೀಟಾಗಿ ಲಿಸ್ಟನ್ನ ಮಾಡಿಕೊಂಡು ಆ ಫಲಾನುಭವಿಗಳಲ್ಲಿ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅಂದರೆ ಯಾರೆಲ್ಲ ನಿಧನ ಹೊಂದಿದವರ ಒಂದು ಖಾತೆಗೆ ಹಣ ಜಮೆ ಆಗ್ತಾ ಇತ್ತು ಅದೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡಿ ನೀಟಾಗಿ ಅಧಿಕಾರಿಗಳು ಫಿಲ್ಟರ್ ಮಾಡಿದ್ದಾರೆ. ಆ್ಯಂಡ್ ಅದರ ಜೊತೆಗೆ ಮತ್ತೊಂದು ರೂಲ್ಸ್ ಅಪ್ಲೈ ಆಗ್ತಾ ಇರುವಂಥದ್ದು, ಬಯೋಮೆಟ್ರಿಕ್ ಜೊತೆಗೆ ದಾಖಲೆಯನ್ನು ಕೂಡ ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗಿರುತ್ತೆ. ಬಿಕಾಸ್ ಎಲ್ಲೂ ಕೂಡ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಆ್ಯಂಡ್ ಕಾಸು ಕೊಟ್ಟರಷ್ಟೇ ಕಾಸು ಬರೋದು. ತಡ ಆದರೂ ಕೂಡ ಅಮೌಂಟ್ ಕಟ್ಟಾಗುವಂತಹ ಸಾಧ್ಯತೆಗಳು ಇರುತ್ತೆ. 1 ತಿಂಗಳ ಒಳಗೆ ಬಯೋಮೆಟ್ರಿಕ್ ರೆಡಿ ಮಾಡ್ಕೊಂಡಿರಬೇಕು. ದಾಖಲೆಗಳು ಕೂಡ ಸಿದ್ಧವಾಗಿರಬೇಕು. ಗೃಹಲಕ್ಷ್ಮಿಗೆ ಇದೀಗ ಭರ್ಜರಿ ಸರ್ಜರಿ ಆಗ್ತಾ ಇದೆ. ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿಗೆ ಹಣ ಪಾವತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅಂಗಡಿಗೂ ಕೂಡ ವಾಣಿಜ್ಯ ಬಳಕೆಗೂ ಕೂಡ ಉಚಿತ ವಿದ್ಯುತ್ ಬಳಕೆ, ಯಾರದ್ದೋ ನಂಬರ್ ಇನ್ಯಾರಿಗೂ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಆಗ್ತಾ ಇರುತ್ತೆ. ಸೊ ಇದೆಲ್ಲವನ್ನು ಕೂಡ ನೀಟಾಗಿ ಸರ್ಜರಿ ಮಾಡಿ ಎಲ್ಲ ಫಿಲ್ಟರ್ ಮಾಡಿ ಇದೀಗ ಫೈನಲೈಸ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಮಾಡ್ತಾ ಇರುವಂಥದ್ದು. ಇನ್ನು ಗೃಹಲಕ್ಷ್ಮಿಗೂ ಸರ್ಜರಿ ಯಾಕಾಗಿ ಮಾಡ್ತಾ ಇದ್ದಾರೆ ವಿತ್ ರೀಸನ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, IT GST ಕಟ್ಟುವ 41,848 ಆ್ಯಂಡ್ 17 ಜಿಲ್ಲೆಗಳು 1,12,092ಕ್ಕೂ ಗೃಹಲಕ್ಷ್ಮಿಯರಿಗೆ ಜೊತೆಗೆ ದುರ್ಬಳಕೆ ಆಗ್ತಾ ಇದೆಯಂತೆ ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಇಷ್ಟು. ಸೊ ಹಾಗಾಗಿ ಮೃತರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಪಾವತಿ ಆಗ್ತಾ ಇರುವಂಥದ್ದು. ಸೊ ಎಲ್ಲವನ್ನು ಕೂಡ ಪರಿಗಣಿಸಿ ಈ ರೀತಿಯಾದಂಥ ಒಂದು ರೂಲ್ಸನ್ನು ಜಾರಿಗೆ ತಂದಿದ್ದಾರೆ. ಯಾರದ್ದೋ ನಂಬರು ಮತ್ತು ಇನ್ಯಾರಿಗೋ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಆಗ್ತಾ ಇರುತ್ತೆ. ಆ್ಯಂಡ್ ಅದೇ ಕಾರಣಕ್ಕಾಗಿ ಗ್ಯಾರಂಟಿಗೆ DK ಸರ್ಕಾರದ ಸರ್ಜರಿ ನಡೆಸ್ತಾ ಇರುವಂಥದ್ದು. ಅಧಿಕಾರಿಗಳು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಆ ಒಂದು ದುರುಪಯೋಗ ಏನಾಗ್ತಾ ಇದೆ ಅದಕ್ಕೆ ತಡೆ ಹಾಕಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ 67,869 ಮೃತರ ಖಾತೆಯ ಯೋಜನೆ ಹಣ ಜಮೆ ಆಗ್ತಾ ಇರುವಂಥದ್ದು. IT GST ಕಟ್ಟುವ 41,848 ಮಹಿಳೆಯರಿಗೂ ಕೂಡ ಹಣ ವರ್ಗಾವಣೆ ಆಗ್ತಾ ಇರುವಂಥದ್ದು. 17 ಜಿಲ್ಲೆಗಳ 1,12,092ಕ್ಕೂ ಹೆಚ್ಚು ಗೃಹಲಕ್ಷ್ಮಿಯರು ಸೊ ದುರ್ಬಳಕೆ ಆಗ್ತಾ ಇದೆ. ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಮತ್ತೆ ಮರುಪರಿಶೀಲನೆ ಮಾಡಿಬಿಟ್ಟು ನೀಟಾಗಿ ಫಿಲ್ಟರ್ ಮಾಡಿಬಿಟ್ಟು
ಖಾತೆಗೆ ಹಣ ಜಮೆ ಮಾಡ್ತಾ ಇದ್ದಾರೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವ್ರು ಬೇರೆಯವ್ರ ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ವಿ, ಬೇರೆ ಬೇರೆ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾ ಇದ್ವಿ, ಅವ್ರು ಏನ್ ಯೂಸ್ ಮಾಡ್ತಾ ಇದಾರೆ, ಕರೆಕ್ಟ್ ಆಗಿ ಆಗ್ತಾ ಇದೆಯಾ, ಏನು ಎತ್ತ, ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮ್ಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗಿ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟ್ ಆಗಿ ಏನು ಅವ್ರ ಅಕೌಂಟ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಬೇಕಲ್ಲ. ಅದಕ್ಕೆ ನಾವು ರೀಚೆಕ್ ಮಾಡ್ತಾ ಇದ್ವಿ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ನಾವು ಕಟ್ ಮಾಡ್ಬೇಕು ಅಂತ ಯಾರಿಗೂ ಕಟ್ ಮಾಡ್ಬೇಕು ಅಂತ, ಯಾರಿಗೆ ಸಿಕ್ಬೇಕು ಅವ್ರು ಸಿಕ್ಲಿ, ಏನ್ ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡಕ್ ಇಂಟ್ರೆಸ್ಟ್ ಇಲ್ಲ. ನಾವು ಅವ್ರ ದಾಖಲೆ ಅವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕರೆಲ್ಲ ತಂದು ಯಾವ್ದಾದ್ರು ನಂಬರ್ ಕೊಟ್ಬಿಟ್ಟಿದ್ದಾರೆ. ಜಿನೈನ್ ಪೀಪಲ್ಗೆ ಹೋಗ್ಬೇಕು ಅಷ್ಟೇ ನಂಬೇಕಾಗಿತ್ತು. ಅದೆಲ್ಲ ನಂಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಇನ್ನು ಮುಂದೆ ಮನೆಯಲ್ಲಿ ಕುಂತ್ರೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ. ಸೊ ಹಾಗಾಗಿ ಜನ ಕಾಂಚಾಣ ಬೇಕಾ ದಾಖಲೆಗಳನ್ನ ಕಡ್ಡಾಯವಾಗಿ ರೆಡಿ ಮಾಡಿಕೊಂಡ್ಲೇಬೇಕಾದಂತಹ ಅನಿವಾರ್ಯತೆಗಳು. ತಾಲೂಕು ಪಂಚಾಯಿತಿಗೆ ಅಲೆದಾಡಿದ್ರೆ ಮಾತ್ರ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಗೃಹಲಕ್ಷ್ಮಿ ದುರುಪಯೋಗ ತಡೆಗೆ ಬರ್ತಾ ಇದೆ ಬಯೋಮೆಟ್ರಿಕ್ ಸೇವೆ. ಬಯೋಮೆಟ್ರಿಕ್ ಜೊತೆಗೆ ಈ ದಾಖಲೆ ಕೊಟ್ಟರೆ ಮಾತ್ರ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಯಾವುದೇ ತೊಂದರೆಗಳಿಲ್ಲದೆ ಬಂದು ಜಮೆ ಆಗುತ್ತೆ. ₹5 ಶುಲ್ಕ ನೀಡುವುದು ಕಡ್ಡಾಯವಾಗಿರುತ್ತೆ ಬಯೋಮೆಟ್ರಿಕ್ ಸಂದರ್ಭದಲ್ಲಿ. ಆಧಾರ್ ಜೊತೆಗೆ ಮಹಿಳಾ ಇಲಾಖೆಯಿಂದ ಐಡಿ ಕೂಡ. ಸೊ ಬಯೋಮೆಟ್ರಿಕ್ ಐಡಿ ಮತ್ತೆ ಜಾತಿ ಸರ್ಟಿಫಿಕೇಟ್ ಅನ್ನ ಕೊಡಲೇಬೇಕಾಗುತ್ತೆ. ಇನ್ನು ಮುಂದೆ ಅರ್ಜಿಯ ಐಡಿ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತೆ. ಇದನ್ನ ಕೊಟ್ಟರಷ್ಟೇ ನಿಮಗೆ ಗೃಹಲಕ್ಷ್ಮಿ ಭಾಗ್ಯ. SC STಗೆ ಸೇರಿದ್ರೆ RD ನಂಬರ್ ಕಡ್ಡಾಯವಾಗಿ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಅಂತೂ ಇರಲೇಬೇಕು, ಮ್ಯಾಂಡೇಟರಿ. ದಟ್ ಈಸ್ ಗೃಹಲಕ್ಷ್ಮಿಗೆ ಗೇಟ್ ಪಾಸ್ ಯಾರ್ಯಾರಿಗೆ ನೀಡಲಾಗ್ತಾ ಇದೆ, ಎಷ್ಟು ಜನಕ್ಕೆ, ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ದಕ್ಷಿಣ ಕನ್ನಡದಲ್ಲಿ 9,000, ಉಡುಪಿಲಿ 2,800, ಗದಗದಲ್ಲಿ 1,231, ದಾವಣಗೆರೆಯಲ್ಲಿ 4,000 ಎಷ್ಟು ಫಲಾನುಭವಿಗಳಿಗೆ ಗೇಟ್ ಪಾಸ್ ಕೊಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ 524, ಉತ್ತರ ಕನ್ನಡ 6,380, ಹಾವೇರಿ 6,346, ಕೊಡಗು 2,687. ಇನ್ನು ಚಿತ್ರದುರ್ಗ 12,637, ಕೊಪ್ಪಳ 7,200, ರಾಯಚೂರು 1,854, ಶಿವಮೊಗ್ಗದಲ್ಲಿ 8,114 ಮಂದಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಭಾಗ್ಯದಿಂದ. ಫಲಾನುಭವಿಗಳ ಲಿಸ್ಟಿಂದ ಔಟ್ ಆಗಿದ್ದಾರೆ ಇಷ್ಟು ಜನ. ನೋಡಿ, ಇದು ಸರ್ಕಾರಕ್ಕೆ ಹೊಡೆತಾನೇನೆ. ಬಿಕಾಸ್ ಮೃತರ ಖಾತೆಗೂ ಕೂಡ ಹಣ ವರ್ಗಾವಣೆ ಆಗ್ತಾ ಇದೆ. ಯಾವುದೋ ನಂಬರ್ ಕೊಟ್ಬಿಟ್ಟು ಇನ್ಯಾರೋ ಆ ಭಾಗ್ಯನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನು ಮೊದಲೇ ಮಾಡಬೇಕಾಗಿತ್ತು. ಬಟ್ ಗ್ಯಾರಂಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಬಳ್ಳಾರಿಲಿ 4,225, ಧಾರವಾಡದಲ್ಲಿ 6,397, ಕಲಬುರಗಿ 7,978, ಬೆಂಗಳೂರು ದಕ್ಷಿಣ 12,719. ಇಷ್ಟು ಲಿಸ್ಟ್ನಲ್ಲಿರುವಂತಹ ಫಲಾನುಭವಿಗಳನ್ನ ಇದೀಗ ಗೇಟ್ ಪಾಸ್ ಕೊಡಲಾಗಿದೆ, ಔಟ್ ಮಾಡಲಾಗಿದೆ. ಆ ಲಿಸ್ಟಿಂದ ಫಿಲ್ಟರ್ ಮಾಡಿರುವಂತಹ ಸಂಖ್ಯೆ ಇದಿಷ್ಟು ಕೂಡ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಿಯರ್ಲಿ 1.5 ಲಕ್ಷದ ಹತ್ತತ್ರ ಇರುವಂಥದ್ದು. ಸೊ ಬಯೋಮೆಟ್ರಿಕ್ ಜೊತೆಗೆ ದಾಖಲೆಯನ್ನು ಕೂಡ ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ. ಜೊತೆಗೆ ₹5 ಬಯೋಮೆಟ್ರಿಕ್ ಸಂದರ್ಭದಲ್ಲಿ ₹5 ಕೊಡಬೇಕು. ಹಣ ಕೊಟ್ಬಿಟ್ಟು ಹಣ ತೆಗೆದುಕೊಳ್ಳುವಂತಹ ರೂಲ್ಸ್ ಇನ್ನು ಎಲ್ಲ ಕೂಡ ಕರೆಕ್ಟ್ ಆಗಿದ್ರೆ 1 ತಿಂಗಳ ಒಳಗೆ ಬಯೋಮೆಟ್ರಿಕ್ ಮಾಡಿಸ್ಬೇಕು. ಜೊತೆಗೆ ದಾಖಲೆಗಳನ್ನು ಕೂಡ ಕೊಡಬೇಕು. ಹಾಗಾದರೆ ಅಷ್ಟೇ ಹಣ ಜಮೆ ಆಗುತ್ತೆ, ನಿಮ್ಮ ಖಾತೆಗೆ ಯಾವುದೇ ಸಮಸ್ಯೆ ಇಲ್ಲದೆ.